ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಧರ್ಮರಾಜ ಯುಧಿಷ್ಠಿರಸ್ಯ ಆಧ್ಯಾತ್ಮಿಕ ಚಿಂತನ ಆರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ. ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ 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 ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಕೆಲವು ದಿನಗಳಿಂದ ಧರ್ಮರಾಜ ಧರ್ಮದ ಪ್ರತಿನಿಧಿಯಾಗಿ ನಮ್ಮ ಎದುರಿಗೆ ಬರ್ತಾನೆ. ಒಬ್ಬ ವ್ಯಕ್ತಿ ಧಾರ್ಮಿಕನಾಗಬೇಕಾಗಿದ್ದರೆ ಅವನಲ್ಲಿ ಇಲ್ಲಿವರೆಗೂ ಹೇಳಿದಂತೆ 10 ಗುಣಗಳು ಅವನಲ್ಲಿರಬೇಕು. 10 ಗುಣಗಳಲ್ಲಿ ಧೃತಿ ಅಂದರೆ ಧರ್ಮನಿಷ್ಠತೆ, ಕ್ಷಮ, ದಮ ಅಂತ ಹೇಳಿದರೆ ಸರಿಯಾದ ರೀತಿಯಲ್ಲಿ ಶತ್ರುಗಳನ್ನು ದೂರೀಕರಿಸಿ ಸ್ವಧರ್ಮವನ್ನು ಸ್ಥಾಪನೆ ಮಾಡುವ ಸಿದ್ಧತೆ, ಅಸ್ಥೇಯ ಕಳ್ಳತನ ಮಾಡದಿರುವಿಕೆ, ಶೌಚ, ಸ್ನಾನಾದಿಗಳಿಂದ ಬಾಹ್ಯ ಶೌಚ ಮತ್ತು ಭಾವಶುದ್ಧಿಯಿಂದ ಆಂತರಿಕ ಶೌಚ, ಆನಂತರ 6ನೇದ್ದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹದ ಬಗ್ಗೆಯೂ ಕೂಡ ನಿನ್ನೆ ದಿವಸ ನಾವು ಚಿಂತನೆಯನ್ನು ಮಾಡಿದ್ದೇವೆ. ದ್ಯೂತದ ಅನಿವಾರ್ಯತೆ, ಆದರೆ ನಂತರ ಉದ್ದೇಶದಿಂದ ಧರ್ಮರಾಜ ದೂರ ಹೋಗಿ ಕಲಿಪ್ರಭಾವದಿಂದ ಶಕುನಿ ಮಾಡಿದ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಅವನು ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಪಣಗಳನ್ನು ಇಟ್ಟು ಸೋತದ್ದು, ಅದು ಶಾಸ್ತ್ರಕ್ಕೆ ಗ್ರಾಹ್ಯವಾದ ದ್ಯೂತವಲ್ಲ. ಇಂಥ ದ್ಯೂತವನ್ನು ಶಾಸ್ತ್ರ ಅನೇಕ ರೀತಿಯಿಂದ ನಿರಾಕರಣೆ ಮಾಡಿದೆ, ಅಗ್ರಾಹ್ಯ ಅಂತ ಹೇಳಿದೆ. ಧರ್ಮರಾಜನಿಗೆ ಉದ್ದೇಶ ಯುದ್ಧಕ್ಕೆ ಸಿದ್ಧತೆ ಇರಲಿ, ಅವನ ಜಿತೇಂದ್ರಿಯತ್ವ, ಸುಂದರಿಯಾದ ಹಿಡಿಂಬೆ ಭೀಮನಿಗೆ ಪ್ರಣಯ ಭಿಕ್ಷೆ ಬೇಡ್ತಾ ಇದ್ದಾಳೆ. ಭೀಮ ಆ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಅಣ್ಣನ ಮದುವೆ ಆಗದೆ ನಾನು ಮದುವೆ ಆಗೋದಿಲ್ಲ ಅನ್ನೋ ಧರ್ಮಶಾಸ್ತ್ರದ ನಿಯಮವನ್ನು ಹೇಳ್ತಾ ಇದ್ದಾನೆ. ಆ ವೇಳೆಯಲ್ಲಿ ನಮ್ಮಂಥವ್ರು ಅಣ್ಣಾಗಿದ್ದರೆ ಬಿಡಪ್ಪ ಭೀಮ ನಾನು ಮದುವೆ ಆಗ್ತೇನೆ ಅನ್ಬೋದಾಗಿತ್ತು. ಅತ್ಯಂತ ಸುಂದರಿಯಾದ ಆ ಹಿಡಿಂಬೆಯನ್ನು ನೋಡಿಯೂ ಕೂಡ ಧರ್ಮರಾಜ ಕಣ್ಣೆತ್ತಿ ಆ ಕಡೆಯಲ್ಲಿ ಲಕ್ಷ್ಯ ಕೊಡಲಿಲ್ಲ. ನಾನು ಅನುಮತಿ ಕೊಡ್ತೇನೆ, ಅಮ್ಮನ ಆಜ್ಞೆ ಅಂತ ತಿಳ್ಕೊಂಡಂತೇಳಿ ಹಿಡಿಂಬೆಯನ್ನು ಮದುವೆ ಆಗುವಂತ ತಿಳ್ಕೊಂಡಂತೇಳಿ ಭೀಮನಿಗೆ ಹೇಳ್ತಾನೆ. ಈ ಸಂದರ್ಭದಲ್ಲಿ ನಾವು ಧರ್ಮರಾಜನ ಆ ಜಿತೇಂದ್ರಿಯತ್ವವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆನಂತರ 2ನೆಯ ಸಂದರ್ಭ, ಹಾಗೆ ಅನೇಕ ಸಂದರ್ಭಗಳಿವೆ. ನಮ್ಮ ಪ್ರವಚನ ಒಂದು ಸೀಮಿತವಾದ ಕ್ರಮದಲ್ಲಿ ನಡೆದದ್ದರಿಂದಾಗಿ ಸಂಕ್ಷಿಪ್ತವಾಗಿ ವಿಚಾರಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನೊಂದು ದ್ರೌಪದಿಯ ಸಂದರ್ಭ. ಧರ್ಮರಾಜ ಹೋಗುವಾಗ ಅಮ್ಮನಿಗೆ ಹೇಳಿ ಹೋಗಿದ್ರು, ಸ್ವಯಂವರಕ್ಕೆ ಹೋಗ್ತೇವೆ ಅಂತ ಹೇಳಲಿಲ್ಲ. ಅಮ್ಮ ಭಿಕ್ಷೆಗೆ ಹೋಗ್ತೇವೆ ಅಂತ ತಿಳ್ಕೊಂಡಂತೇಳಿ. ಆದರೆ ವೇದವ್ಯಾಸರು ಹೇಳಿದ್ದು ಕುಂತಿಗೆ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಬಂದ ನಂತರ ಅಮ್ಮ ಭಿಕ್ಷೆ ತಂದಿದ್ದೇವೆ ಅಂತ ತಿಳ್ಕೊಂಡಂತ ಹೇಳಿದ ಧರ್ಮರಾಜ. ನಾನು ಕೆಲಸದಲ್ಲಿದ್ದೇನೆ, ನೀವು 5 ಜನ ಆ ಭಿಕ್ಷೆಯನ್ನು ಹಂಚಿಕೊಳ್ಳಿ ಅಂತ ತಿಳ್ಕೊಂಡಂತೇಳಿ
ಒಳಗಿನಿಂದ ಕುಂತಿ ಹೇಳ್ತಾಳೆ, ಅಮ್ಮ ಹೊರಗೆ ಬಾ, ನೋಡು ಆಮೇಲೆ ಹೇಳು ಅಂತ ಧರ್ಮರಾಜ ಹೇಳ್ದ. ಕುಂತಿ ಹೊರಗೆ ಬಂದು ನೋಡ್ತಾಳೆ. ದ್ರೌಪದಿ ಒಂದು ಕ್ಷಣ ವಿಚಾರ ಮಾಡ್ತಾಳೆ, ನನ್ನ ಬಾಯಿಂದ ಈ ಮಾತು ಹೇಗೆ ಬಂತು? ಆ ನಂತರ ದೃಢವಾಗಿ ಹೇಳ್ತಾಳೆ, ನಾನು ಆರ್ಯ ಸ್ತ್ರೀ, ನಾನು ಪತಿವ್ರತೆ, ನಾನು ಧರ್ಮನಿಷ್ಠೆ, ನನ್ನ ಬಾಯಿಂದ ಬಂದ ಮಾತು ಸುಳ್ಳಾಗೋದಿಲ್ಲ. ಅಷ್ಟು ತನ್ನ ಧರ್ಮದ ಬಗ್ಗೆ, ನಿಷ್ಠೆಯ ಬಗ್ಗೆ ಆತ್ಮವಿಶ್ವಾಸ ಅನ್ನೋದೇನಿದೆ ಕುಂತಿಯಲ್ಲಿ, ಅದನ್ನು ಇವತ್ತು ನಾವು ನೋಡಲಿಕ್ಕೆ ವಿಚಾರ ಮಾಡುವಂಥದ್ದು. ನಮ್ಮಲ್ಲಿ ಆ ರೀತಿಯಾಗಿ ಧರ್ಮನಿಷ್ಠೆ, ಆತ್ಮವಿಶ್ವಾಸ ನಮಗಿದೆಯೇ? ಸ್ವಾಮಿಗಳಿಗೆ ಕೇಳ್ತೇವೆ, ಇಂತಿಂಥ ಸಮಸ್ಯೆ ಇದೆ, ಆಯ್ತು ಮಂತ್ರಾಕ್ಷಿ ತೊಗೊಂಡು ಹೋಗ್ರಿ ಸರಿ ಹೋಗ್ತದೆ ಅಂತಂತಾರೆ. ಕೆಲಸ ಆಗ್ತದೆ. ಯಾಕೆ? ಅವರ ಧರ್ಮಾಚರಣೆಯ ಆ ರೀತಿಯಾಗಿರ್ತಕ್ಕಂಥ, ಅವರಿಗೆ ಶಾಪ ಕೊಡುವ, ವರ ಕೊಡುವ ಸಾಮರ್ಥ್ಯ ಬಂದಿರ್ತದೆ ಅವರ ಸದಾಚರಣೆಯಿಂದ. ಅವರ ಮಾತಿನಲ್ಲಿ ಕುಳಿತು ಮಾತನಾಡುವವನು ಭಗವಂತ. ಅದು ಅವರ ಮಾತಾಗಿರೋದಿಲ್ಲ. ಅದಕ್ಕೋಸ್ಕರವೇ ಉತ್ತರ ರಾಮಚರಿತದಲ್ಲಿ ಬಹುಭೂತಿ ಹೇಳ್ತಾನೆ, ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥೋನುಧಾವತಿ. ಋಷಿಗಳು ಯಾರಿದ್ದಾರೆ, ಜ್ಞಾನಿಗಳು ಯಾರಿದ್ದಾರೆ, ಶ್ರೇಷ್ಠ ಸಾಧಕರು ಯಾರಿದ್ದಾರೆ, ಅವರು ಹೇಳಿದಂತೆ ಆಗ್ತದೆ. ಅದೇ ರೀತಿ ಭವಿಷ್ಯ ಹೇಳುವವರು ಕೂಡ ಪುಸ್ತಕದ ಪ್ರಕಾರ ಆ ಗ್ರಹ ಹೀಗಿದ್ದರೆ ಹೀಗಾಗ್ತದೆ, ಆ ನೀಚ ಇದ್ದರೆ, ಉಚ್ಚ ಇದ್ದರೆ, ಇಂಥ ದೃಷ್ಟಿ ಇದ್ದರೆ, ಬೇರೆ ರೀತಿಯಾಗಿರ್ತಕ್ಕಂಥ ಕೇಂದ್ರದಲ್ಲಿ ಒಳ್ಳೆಯ ಗ್ರಹ ಇಲ್ಲದೆ ಇದ್ದರೆ ಇತ್ಯಾದಿಗಳಲ್ಲಿ, ಇದು ಶಾಸ್ತ್ರ. ಆದರೆ ಅದಕ್ಕೆ ಮೀರಿದ್ದು ಭಗವಂತನ ವಾಣಿ. ಭಗವಂತ ಜ್ಞಾನಿಗಳಲ್ಲಿ ಕುಳಿತು ಹೇಳ್ತಾನೆ, ನಿಮಗೆ ಸಾಡೆ ಸಾತಿ ಇದೆ, ಕಾಲಸರ್ಪ ಯೋಗ ಇದೆ, ಆದರೆ ಪರವಾಗಿಲ್ಲ, ದೇವರು ನಿಮ್ಗೆ ಅನುಕೂಲ ಮಾಡ್ತಾನೆ ಹೋಗ್ರಿ, ಅಥವಾ ಇಂಥ ಸ್ತೋತ್ರ ಹೇಳಿ ಅಂತ ಅವರು ಸೂಚನೆ ಮಾಡಿದಾಗ ಅದು ಸತ್ಯವಾಗ್ತದೆ. ಆದ್ದರಿಂದ ಯಾರಿಗೆ ಬೇಕಾದವ್ರಿಗೆ ಜಾತಕ ತೋರಿಸ್ಲಿಕ್ಕೆ ಹೋಗಬೇಡಿ. ಯಾರು ಆಚರಣಶೀಲರಾಗಿದ್ದಾರೆ, ಯಾರು ಈ ದೃಷ್ಟಿಯಿಂದ ನನ್ನ ಮಾತು ಇದು ಭಗವಂತನ ಮಾತಾಗಲಿ ಅಂತನ್ನು ಅನುಸಂಧಾನಪೂರ್ವಕವಾಗಿ ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡ್ತಾರೆ, ಅವರು ಆಡಿದ ಮಾತು ಸತ್ಯವಾಗ್ತದೆ. ಅಂಥವ್ರು ಕೆಡುಕು ನುಡಿಯೋದಿಲ್ಲ, ಒಳ್ಳೆಯದನ್ನೇ ನುಡಿತಾರೆ. ಕುಂತಿ ಹೇಳ್ತಾಳೆ, ನನ್ನ ಮಾತು ಸತ್ಯ. 5 ಜನ ಮದುವೆಯಾಗಿ ಜಗದೇಕ ಸುಂದರಿ ಜೊತೆಯಲ್ಲಿ ಬಂದಿದ್ದಾಳೆ. ಅರ್ಜುನ ಗೆದ್ದಿದ್ದಾನೆ, ಅರ್ಜುನ ಮದುವೆ ಆಗಬೇಕು. ಆಗ ಉಳಿದವರು, ಅಮ್ಮ ಹೇಳಿದ್ದಾಳೆ 5 ಜನ ಮದುವೆಯಾಗಿ, ಓಹ್ ನಮಗೆ ಚಾನ್ಸ್ ಸಿಕ್ತು ಅಂತಿಕೊಂಡು ಅಂತೇಳಿ ಪಾಂಡವರಂದ್ರ. ಧರ್ಮರಾಜ ಅಂದನೆ ಇಲ್ಲ. ಇಂದ್ರಿಯ ಜಯವುಳ್ಳ ಧರ್ಮರಾಜ ಹೇಳಿದ, ಅಮ್ಮ ಇದು ಹೇಗೆ ಸಾಧ್ಯವಾಗ್ತದೆ? ಶಾಸ್ತ್ರಕ್ಕೆ ವಿರುದ್ಧ ಅಲ್ಲೇನು? ಒಬ್ಬಳಿಗೆ ಒಬ್ಬನೇ ಗಂಡ, ಉಳಿದವರಿಗೆ ಗಂಡಂದ್ರಾಗ್ತಾರೆ. ಅಮ್ಮ ನೀನು ನಮ್ಮ ತಾಯಿ, ಆದರೆ ಈ ಮಾತು ಒಪ್ಪುವಂತೆ ಇಲ್ಲ.
ದೊಡ್ಡವರು ಶಾಸ್ತ್ರ ವಿರುದ್ಧ ಹೇಳಿದಾಗ ವಿಚಾರ ಮಾಡಬೇಕು ಅಂತಿದೆ. ಕುಂತಿ ಹೇಳ್ತಾಳೆ, ನನಗದು ಗೊತ್ತಿಲ್ಲ, ಆದರೆ ನನ್ನ ಅನುಸಂಧಾನ, ನಾನು ಮಾತನಾಡುವ ಮಾತು ಇದು ಭಗವಂತನ ಮಾತು. ನನ್ನ ಧರ್ಮನಿಷ್ಠೆಯ ಬಗ್ಗೆ ನನಗೆ ಅಷ್ಟು ಆತ್ಮವಿಶ್ವಾಸವಿದೆ. ಹೌದು, ಹಿಂದಿನ ಕಾಲದ ರಾಜರು, ರಾಜರ್ಷಿಗಳು, ಋಷಿಗಳಿಗೆ ಈ ಆತ್ಮವಿಶ್ವಾಸ ಇತ್ತು. ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿಯೂ ಕೂಡ ಒಂದು ಸಂದರ್ಭ ಬರ್ತದೆ. ಕಾಳಿದಾಸ ಅಭಿಜ್ಞಾನ ಶಾಕುಂತಲದಲ್ಲಿ ದುಷ್ಯಂತ ಕಣ್ವರ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿರ್ತಕ್ಕಂಥ ಶಕುಂತಲೆಯನ್ನು ನೋಡಿ ಇವಳನ್ನು ಯಾಕೆ ಮದುವೆ ಆಗಬಾರ್ದು ಅಂತ ಮನಸ್ಸಿನಲ್ಲಿ ಬರ್ತದೆ. ಜೊತೆಯಲ್ಲಿ ವಿದೂಷಕ ಬಂದಿರ್ತಾನೆ, ಅವನಿಗೆ ಒಳ್ಳೆ ವಿದ್ವಾಂಸ, ಅವನಿಗೆ ಮಿತ್ರ, ಅವನಿಗೆ ಮಾರ್ಗದರ್ಶಕ. ಅವನಿಗೆ ಹೇಳ್ತಾನೆ, ಆ ಶಕುಂತಲೆಯನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ವಿಚಲಿತವಾಗಿದೆ, ನಾನು ಅವಳನ್ನು ಮದುವೆ ಆಗಬೇಕಾಗಿದೆ. ಚಂದ್ರವಂಶದಲ್ಲಿ ಬಂದ ಅತಿ ಶ್ರೇಷ್ಠ ಚಕ್ರವರ್ತಿಯ ಮಾತು ಇದು. ಸುಮ್ಮನೆ ಚಕ್ರವರ್ತಿಗಳಾಗಿರ್ತಿರ್ಲಿಲ್ಲ ಅವರು, ಯೋಗ್ಯತೆಯಿಂದ ಚಕ್ರವರ್ತಿಗಳಾಗ್ತಿದ್ರು. ಆಗ ವಿದೂಷಕ ಹೇಳ್ತಾನೆ, ರಾಜ, ಅವಳು ಬ್ರಾಹ್ಮಣನ ಮಗಳು, ಅವಳ ಬಗ್ಗೆ ನೀನು ಈ ರೀತಿ ನಿನ್ನ ಮನಸ್ಸಿನಲ್ಲಿ ವಿಕೃತಿ ಬರೋದು ಸರಿಯಲ್ಲ. ಆಗ ದುಷ್ಯಂತ ಹೇಳ್ತಾನೆ, ಮಿತ್ರ, ನನ್ನ ಮನಸ್ಸಿನ ಪಾವಿತ್ರ್ಯದ ಬಗ್ಗೆ ನನಗೆ ಸಂಪೂರ್ಣ ನಿರ್ಧಾರ ಇದೆ. ನಾನು ಆ ಹುಡುಗಿಯನ್ನು ಬಯಸಿದ್ದೇನೆ ಅಂತ ತಿಳ್ಕೊಂಡಂತಂದರೆ ಅವಳು ಈ ಆಶ್ರಮದಲ್ಲಿದ್ದರೂ ಕೂಡ ಅವಳು ಕ್ಷತ್ರಿಯನ ಮಗಳು, ಅವಳು ಬ್ರಾಹ್ಮಣನ ಮಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ, ನನ್ನ ಮನಸ್ಸು ಅವಳ ಕಡೆಗೆ ಹೋಗ್ತಿರಲಿಲ್ಲ. ಇಂಥ ಆತ್ಮವಿಶ್ವಾಸ ನಮಗಿದೆ, ಇಂಥ ಧರ್ಮನಿಷ್ಠೆ ನಮಗಿದೆ. ಪ್ರವಚನ ಹೇಳುವಾಗ, ಬಾಯಿಂದ ಹೇಳುವಾಗ, ಮಾತೃವತ್ ಪರದಾರೇಶು, ಪರಸ್ತ್ರೀಯರಲ್ಲಿ ತಾಯಿಯಂತೆ ಕಾಣಬೇಕು ಅಂತ ತಿಳ್ಕೊಂಡಂತೇಳಿ. ಆದರೆ ನಮ್ಮ ಮನಸ್ಸು ಅಷ್ಟು ದೃಢವಾಗಿದೆ, ಮಾಡಿಕೊಳ್ಬೇಕು. ದುಷ್ಯಂತ ಹೇಳ್ತಾನೆ, ಇಲ್ಲ, ಅವಳು ಕ್ಷತ್ರಿಯ ವ್ಯಕ್ತಿಯ ಮಗಳೇ ಆಗಿರಬೇಕು. ಹೌದು, ವಿಶ್ವಾಮಿತ್ರನ ಮಗಳು. ವಿಶ್ವಾಮಿತ್ರ ಪೂರ್ವತಃ ಜನ್ಮತಃ ಕ್ಷತ್ರಿಯ. ದುಷ್ಯಂತನ ಮಾತ್ರ ಸತ್ಯವಾಯಿತು. ಇಂತಹ ಒಂದು ವೈಶಿಷ್ಟ್ಯತೆ ಕುಂತಿಯಲ್ಲಿ. ಏನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಧರ್ಮರಾಜನಿಗೆ ಒಪ್ಪಲಿಕ್ಕಾಗಲಿಲ್ಲ. ಉಳಿದಂತೆ ಭೀಮ ಇತ್ಯಾದಿಗಳು ಒಪ್ಪಲಿಲ್ಲ. ನಾರದರು ಬರ್ತಾರೆ. ಅವರಿಗೆ, ನೀವು 5 ಜನ ದೇವತೆಗಳ ರೂಪರು, ಅವಳಲ್ಲಿ 5 ಜನ ದೇವತೆಗಳ ಸನ್ನಿಧಾನ ಇದೆ. ಆದ್ದರಿಂದ ನಿಮ್ಮ ವಿವಾಹ ಅಶಾಸ್ತ್ರೀಯವಲ್ಲ, ತಾಯಿ ಹೇಳಿದಂತೆ ಅತ್ಯಂತ ಶಾಸ್ತ್ರೀಯವೇ ಆಗಿದೆ, ಮದುವೆಯಾಗಿ ಅಂತ ತಿಳ್ಕೊಂಡಂಥೇಳಿ. ಅನಂತರ ವೇದವ್ಯಾಸರು ಬಂದು, ಆ ಕಡೆ ಇವರು ಒಪ್ಪಿದ್ರು ಕೂಡ ದ್ರುಪದ ಒಪ್ಪಬೇಕಲ್ಲ, ಇಲ್ಲ ದ್ರೌಪದಿ ಒಪ್ಪಬೇಕಲ್ಲ. ದ್ರೌಪದಿ ಬಗ್ಗೆ ಏನೇನೋ ಬರೆದಿದ್ದಾರೆ ಜನ. ಕನ್ನಡದ ಶ್ರೇಷ್ಠ ಕಾದಂಬರಿಕಾರ ಅಂತ ಅನ್ಸ್ಕೊಂಡಿರುವ ಭೈರಪ್ಪ ಕೂಡ ಪರ್ವದ ಅನ್ನುವಂಥ ಒಂದು ಗ್ರಂಥದಲ್ಲಿ ಎಡವಿ ಬಿದ್ದಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಬುಂದೇಲ್ಖಂಡಿಗೆ ಹೋಗಿದ್ದೆ, ಅಲ್ಲಿ ಗುಡ್ಗಾಡು ಪ್ರದೇಶದ ಜನರಲ್ಲಿ ಇಂದಿಗೂ
ಬಹುಪತಿತ್ವದ ಸಂಪ್ರದಾಯ ಇದೆ. ಇವರು ಕೂಡ ಗುಡ್ಗಾಡ್ನಲ್ಲಿ ಬೆಳೆದವನವರು, ಆ ಸಂಸ್ಕೃತಿಯಂತೆ ಮದುವೆ ಆಗಿರಬಹುದು ಅಂತ ತಿಳ್ಕೊಂಡು ಅಂತೇಳಿ ಪರ್ವದಲ್ಲಿ ಬರ್ಕೊಂಡಿಲ್ಲ. ನಂತರ ನಾನೇಕೆ ಬರೆಯುತ್ತೇನೆ ಅಂತ ಅನ್ನೋ ಗ್ರಂಥದಲ್ಲಿ ಹೇಳ್ಕೊಂಡಿದ್ದಾರೆ, ನಾನಿಷ್ಟು ಅಭ್ಯಾಸ ಮಾಡಿದ್ದೇನೆ ಅಂತ. ಆದರೆ ಪಾಂಡವರು ಪರ್ವತದಲ್ಲಿ ಹುಟ್ಟಿದ್ದರು, ಋಷಿ ಮುನಿಗಳ ಸನ್ನಿಧಾನದಲ್ಲಿದ್ದು ಸಕಲ ಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು. ಗುಡ್ಗಾಡು ಪ್ರದೇಶದವರಂತೆ ಇವರು ಯಾವುದೋ ಸಂಪ್ರದಾಯದ ಬೆನ್ನಿಂದ ಹೋಗ್ತಕ್ಕಂಥವರಲ್ಲ. ಇನ್ನು ದ್ರೌಪದಿ ಖಡಾಖಂಡಿತವಾಗಿರ್ತಕ್ಕಂಥ ಶಾಸ್ತ್ರವನ್ನು ನಂಬತಕ್ಕಂಥ ವ್ಯಕ್ತಿ. ಶಾಸ್ತ್ರ ವಿರುದ್ಧ ಒಂದು ಹೆಜ್ಜೆ ನೋಡೋದಿಲ್ಲ. ಯಾವಾಗ ಕರ್ಣ ಮತ್ಸ್ಯಯಂತ್ರವನ್ನು ಭೇದನ ಮಾಡಲಿಕ್ಕೆ ಎದ್ದ, ಆಗ ಕರ್ಣ ಹೇಳ್ತಾನೆ, ನಾನು ಮತ್ಸ್ಯಯಂತ್ರವನ್ನು ದುರ್ಯೋಧನನ ಶಿಷ್ಯನಾಗಿ ಅವನ ಅಧೀನನಾಗಿ ಮತ್ಸ್ಯಯಂತ್ರ ಭೇದನ ಮಾಡ್ತೇನೆ. ಮತ್ಸ್ಯಯಂತ್ರ ಭಿನ್ನವಾದರೆ ದ್ರೌಪದಿ ದುರ್ಯೋಧನ ಕೊರಳಿಗೆ ಮಾಲೆ ಹಾಕಬೇಕು. ಆವಾಗ ಅಲ್ಲಿಗೆ ಬಂದಂತೆ ಕರುಣ್ ತಪ್ಪು ಹೇಳ್ತಾಳೆ ದ್ರೌಪದಿ. ಯಾರದೋ ಬಾಡಿಗೆಯವರ ಕಡೆಯಿಂದ ಧರ್ಮ ಮತ್ಸ್ಯಯಂತ್ರ ಭೇದನ ಮಾಡಿಸಿ ನಾವು ಅವರ ಯಜಮಾನರು ಅಥವಾ ಅವನಕ್ಕಿಂತ ಅವನ ಪಾಲನಕರ್ತರು ಅಂತಕೊಂಡು ಅಂತೇಳಿ ಬಾಡಿಗೆಯವರಿಗೆ ನಾನು ಕೊರಳಿಗೆ ಮಾಲೆ ಹಾಕೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ ದ್ರೌಪದಿ. ಅದನ್ನು ಪಾಠಭೇದ ಮಾಡಿ ನಾನು ಸೂತಪುತ್ರನನ್ನು ಮರೆಯೋಗಾಗಲಿಲ್ಲ ಅಂತ ಹೇಳಿದ್ದಾಳೆ ಅಂತೇಳಿ. ಒರಿಜಿನಲ್ ಮಹಾಭಾರತದಲ್ಲಿ ಈ ಮಾತಿಲ್ಲ. ಮರಾಠದಲ್ಲಿ ಭಾಳ ಪ್ರಸಿದ್ಧವಾಗಿದೆ, ಅನೇಕ ನಾಟಕ ಕಾವ್ಯ ಬಂದಿವೆ. ಮೀ ಸೂತಪುತ್ರ ಅಲ್ಲ ವರ್ಣಾರ್ನಾಹಿ, ಇದು ದ್ರೌಪದಿ ಹೇಳಿಲ್ಲ. ಆ ಕರ್ಣ ಬಾಣ ಬಿಟ್ಟಿದ್ದಾನೆ ಆಚಾರ್ಯ ತಾತ್ಪರ್ಯದ ಪ್ರಕಾರ. ಒಂದು ಕೂದಲಷ್ಟು ಅಂತರದಿಂದ ಅದು ಭಿನ್ನವಾಗದೆ ಹೋಯಿತು. ಕರ್ಣ ಸೋತು ತಿರುಗಿ ಹೋಗಿದ್ದಾನೆ. ಇಂಥ ಧೈರ್ಯವಂತ ಹೆಣ್ಮಗಳು ಸುಮ್ಮನೆ 5 ಜನರನ್ನು ನಾನು ಮದುವೆ ಆಗ್ತೇನೆ ಅಂತಂತಾಳೆ. ಆದರೆ ಅವಳಿಗೆ ತನ್ನಲ್ಲಿರ್ತಕ್ಕಂಥ ಪಂಚರೂಪ ಗೊತ್ತಿತ್ತು. ದ್ರುಪದ ರಾಜ ಮೊದಲು ಒಪ್ಪಲಿಲ್ಲ. ವೇದವ್ಯಾಸರು ಪಾಂಡವರಲ್ಲಿದ್ದ 5 ದೇವತೆಗಳನ್ನು ದ್ರೌಪದಿಯಲ್ಲಿದ್ದ 5 ದೇವರನ್ನು ತೋರಿಸ್ತಾರೆ. ಆಗ ಒಪ್ಕೊಳ್ತಾಳೆ. ಆದ್ದರಿಂದಾಗಿ ಈ ಸಂದರ್ಭದಲ್ಲಿ ಧರ್ಮರಾಜನ ಇಂದ್ರಿಯ ಜಯ ಆಯಿತು. ಅರ್ಜುನ, ಅಮ್ಮ ಹೇಳಿದ್ದಾಳೆ ನಡಿ ನಾವೆಲ್ಲರೂ ಮದುವೆ ಆಗೋಣ ಅಂತ ತಿಳ್ಕೊಂಡಂತೆ ಧರ್ಮರಾಜ ಅಂತಾನೆ ಇಲ್ಲ. ಈ ವಿಷಯದಲ್ಲಿ ಧರ್ಮರಾಜ ಯಾವಾಗಲೂ ಅತ್ಯಂತ ಪವಿತ್ರ ಮನಸ್ಸು ಉಳ್ಳತಕ್ಕಂಥ ವ್ಯಕ್ತಿ. ಪರ್ವತಗಟ್ಟಲೆ ಅರ್ಜುನ ಭೀಮ ರಾಜರನ್ನು ಸೋಲಿಸಿ ಅನೇಕ ರೀತಿಯಾದ ಕಪ್ಪು ಕಾಣಿಕೆಗಳನ್ನು ತಂದು ಹಾಕಿದರು. ಇದನ್ನು ನನ್ನದು ಅಂತ ತಿಳ್ಕೊಂಡಂತೇಳಿ ಎಂದಿಗೂ ಧರ್ಮರಾಜ ಹೇಳ್ಕೊಳ್ಳಲಿಲ್ಲ. ಧರ್ಮರಾಜನ ಜಿತೇಂದ್ರಿಯತ್ವ ಈ ರೀತಿಯಾಗಿದೆ. ಧರ್ಮರಾಜನ ಜಿತೇಂದ್ರಿಯತ್ವ. ದ್ರೌಪದಿಯ ವಸ್ತ್ರಾಹರಣ ಆದ ನಂತರ ನಾನು ದ್ರೌಪದಿಗೆ ಯೋಗ್ಯ ಪತಿಯಲ್ಲ, ಹೆಂಡತಿಯನ್ನು ಅವನು ಹೆಟ್ಟದ್ದು ಅಸುರಾವೇಶದಿಂದ. ಆದರೆ ನಂತರ ಎಂದಿಗೂ ಕೂಡ ಅವಳನ್ನು ಹೆಂಡತಿ ಅಂತ ತಿಳ್ಕೊಂಡಂತನ್ನುವ ರೀತಿಯಲ್ಲಿ ವ್ಯವಹಾರ ಮಾಡಲಿಲ್ಲ.
ತಮ್ಮನ ಹೆಂಡತಿ ಅಂತಿಕೊಂಡಂತೆ ವ್ಯವಹಾರ ಮಾಡಿದ್ದಾನೆ. ಇಂಥ ಅನೇಕ ಘಟನೆಗಳು ಧರ್ಮರಾಜನ ಜಿತೇಂದ್ರಿಯತ್ವವನ್ನು ವ್ಯಕ್ತಪಡಿಸುತ್ತವೆ. ಇದರ ನಂತರ ಧರ್ಮದ 7ನೆಯ ಲಕ್ಷಣ ಧೀಹಿ. ಧಾರ್ಮಿಕನ ಬುದ್ಧಿ ಶುದ್ಧವಾಗಿರಬೇಕು. ಶುದ್ಧವಾದ ಬುದ್ಧಿ, ಒಳ್ಳೆಯ ತತ್ವಜ್ಞಾನವನ್ನು ಪಡೆದಿರಬೇಕು ಪ್ರತಿಯೊಬ್ಬ ಧಾರ್ಮಿಕನಾಗಿರ್ತಕ್ಕಂಥ ವ್ಯಕ್ತಿ. ವಿದ್ಯೆ ಇಲ್ಲದೇ ಇದ್ದರೆ ಅಂಧವಿಶ್ವಾಸಕ್ಕೆ ಮೊರೆ ಹೋಗಬೇಕಾಗ್ತದೆ. ಒಳ್ಳೆ ಪ್ರಾಮಾಣಿಕವಾಗಿರ್ತಕ್ಕಂಥ ಶಾಸ್ತ್ರೀಯ ವಿದ್ಯೆ ಬೇಕು. ಆ ಶಾಸ್ತ್ರಾನುಸಾರಿಯಾದ ಬುದ್ಧಿ ಇರಬೇಕು. ಧರ್ಮರಾಜನ ಬುದ್ಧಿ ಅತ್ಯಂತ ತೀಕ್ಷ್ಣ. ಅವನ ಬುದ್ಧಿಯನ್ನು ವ್ಯಕ್ತಪಡಿಸುವ ಒಂದು ಘಟನೆ, 2 ಘಟನೆ ಆಗಿವೆ. ಒಂದು ಘಟನೆಯ ಬಗ್ಗೆ ನಾವು ವಿಚಾರ ಮಾಡೋಣ. ಒಂದು ಸಲ ಪಾಂಡವರು ಕಾಡಿನಲ್ಲಿರುವಾಗ ಒಬ್ಬ ಬ್ರಾಹ್ಮಣ ಬಂದ. ಒಬ್ಬ ಋಷಿಗಳು, 3 ಜನ ಋಷಿಗಳು ಬಂದರು. ನಾವು ನಮ್ಮ ಸಮಿದೆ ಗಂಟನ್ನು ಒಂದು ಮರದ ಮೇಲೆ ಇಟ್ಟಿದ್ದೆವು. ಆಗ ಒಂದು ವಿಚಿತ್ರ 2-3 ಕೋಡುಗಳಿದ್ದ ಒಂದು ಜಿಂಕೆ ಆ ಮರದ ಕೆಳಗೆ ಬಂದಾಗ ಆ ಕೋಡುಗಳಿಗೆ ಬಂದು ಆ ಎಲ್ಲ ಸಮಿದೆಗಳು ಅದರ ಕೋಡಿಗೆ ಜೋತು ಬಿದ್ದು ಅದು ಓಡಿ ಹೋಗ್ಬಿಟ್ಟಿತು. ನಮ್ಮ ಆ ಸಮಿದೆಗಳು, ಅರಣಿಗಳು, ಕೇವಲ ಸಮಿದೆ ಆಗಿರಲಿಲ್ಲ, ಅರಣಿಗಳು ಯಾವುದರಿಂದ ಅಗ್ನಿಯನ್ನು ಹೊತ್ತಿಸಬೇಕು ಅದು ಅದರ ಜೊತೆಗೆ ಹೋಗಿದೆ. ಹುಡಿಕೊಡಿ ಅಂತಿಕೊಂಡಂತಂದಾಗ ಎಷ್ಟಾದರೂ ಇವರು ರಾಜರು ಆಗಲಿ ಅಂತ ತಿಳ್ಕೊಂಡಂತ ಹೇಳಿ ಒಪ್ಪಿಕೊಂಡು ಎಲ್ಲರೂ ಆ ಜಿಂಕೆಯನ್ನು ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಮಧ್ಯಾಹ್ನವಾಯಿತು, ರಣ ಬಿಸಿಲು, ಬಾಯಾರಿಕೆ ಆಯಿತು. ಒಂದು ಮರ ಕೆಳಗೆ ಕೂತ್ಕೊಂಡ್ರು. ನಕುಲ ಹೇಳಿದ, ಅಲ್ಲಿ ದೂರದಲ್ಲಿ ಒಳ್ಳೆ ತಾಜಾ ಇರುವ ಎಲೆಗಳೆಲ್ಲ ಗಿಡಗಳು ಕಾಣಿಸ್ತಾ ಇವೆ. ಅದರ ಸಮೀಪದಲ್ಲಿ ಎಲ್ಲಿಯಾದರೂ ನೀರು ಇರಲೇಬೇಕು. ಆಯ್ತಪ್ಪ, ಹೋಗು, ನೀರನ್ನು ತೆಗೆದುಕೊಂಡು ಬಾ, ನೀನು ಕುಡಿದು ಬರುವಾಗ ದೊನ್ನೆಯಲ್ಲಿ ನಮಗೂ ನೀರು ತಂದು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಸಹದೇವ ಹೋದವನು ಭಾಳತ್ತು ಅದು ಬರಲಿಲ್ಲ. ಅವನು ನಕುಲ ಹೋದ, ಅವನೂ ಬರಲಿಲ್ಲ. ಅರ್ಜುನ ಹೋದ, ಅವನೂ ಬರಲಿಲ್ಲ ವಾಪಸ್. ಭೀಮ ಹೋದ, ಅವನೂ ವಾಪಸ್ ಬರಲಿಲ್ಲ. ಯಾಕೆ ಅಂತಕೊಂಡಂತೆ ಅಲ್ಲೊಂದು ಸರೋವರ ಇತ್ತು. ಸರೋವರದಲ್ಲಿ ನೀರನ್ನು ಕುಡಿಯಲಿಕ್ಕೆ ಹೊರಟಾಗ ಸಹದೇವನಿಗೆ ಒಂದು ಶಬ್ದ ಕೇಳಿಸ್ತು. ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಈ ನೀರನ್ನು ಕುಡಿದರೆ ನಿಮ್ಮ ಜೀವನ ಉಳಿಯೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಆಗ ಸಹದೇವ ಅಂತಂದ, ನಿನ್ನ ಪ್ರಶ್ನೆ ಉತ್ತರ ಕೊಡ್ತಾ ಎಲ್ಲಿ ಕೂತ್ಕೊಳ್ಳಿಕ್ಕಾಗ್ತದೆ, ಬಾಯಾರಿಕೆ ಆಗಿದೆ. ಆ ನಂತರ ಅಲ್ಲಿ ನನ್ನಂದ್ರು ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ ಅವನ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ. ನೀರು ಕುಡಿದ, ಮೂರ್ಛಿತನಾಗಿ ಬಿದ್ದ. ನಕುಲ ಬಂದ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ತಿಳ್ಕೊಂಡಂತಂದಾಗ ಮೊದಲು ನೀರು ತೊಗೊಂಡು ನನ್ನ ತಮ್ಮನ್ನೇ ಎಬ್ಬಿಸ್ತೇನೆ, ಅಣ್ಣಂದ್ರಿಗೆ ಒಯ್ತಾನೆ ನೀರು ಅಂತ ತಿಳ್ಕೊಂಡಂತೇಳಿ ನೀರು ಕುಡಿತಾನೆ, ಮೂರ್ಛಿತನಾಗಿ ಬೀಳ್ತಾನೆ. ಅರ್ಜುನ ಅದೇ ರೀತಿಯಾಗಿ ಇವನ ಪ್ರಶ್ನೆಯಲ್ಲಿ ಉತ್ತರ ಕೊಡಿದುಕೊಳ್ಳೋದು.
ನೀರು ಕುಡಿದು ಅವನು ಮೂರ್ಛಿತನಾಗ್ತಾನೆ. ಭೀಮಸೇನ ಬರ್ತಾನೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಭೀಮಸೇನ ಹೇಳಿದ, ನಿನ್ನೆಲ್ಲ ಪ್ರಶ್ನೆ ಉತ್ತರ ನನಗೆ ಗೊತ್ತಿದೆ, ಆದರೆ ಪ್ರಶ್ನೆಗೆ ಉತ್ತರ ಕೊಟ್ಟು ಜೀವ ಉಳಿಸಿಕೊಳ್ಳುವುದು ಇದು ನನ್ನ ಜಾಯಮಾನದಲ್ಲಿ ಬಂದದ್ದಲ್ಲ, ಇದು ಬ್ರಾಹ್ಮಣರ ವೃತ್ತಿ. ವಿದ್ಯೋಪಜೀವನ ಇದು ಬ್ರಾಹ್ಮಣರ ವೃತ್ತಿ. ನಾನು ಪ್ರಾಣ ಹೋದರೂ ನನ್ನ ಧರ್ಮ ಬಿಡೋದಿಲ್ಲ. ನೋಡೋಣ, ನೀರು ಕುಡಿದೇನಾಗ್ತದೆ ನೋಡೋಣ ಅಂತಕೊಂಡು ಅವನು ಮೂರ್ಛಿತನಂತೆ ಬಿದ್ದಿದ್ದಾನೆ. ಮೂರ್ಛಿತನಾಗಿರಲಿಲ್ಲ. ಕೊನೆಗೆ ಧರ್ಮರಾಜ ಬರ್ತಾನೆ. ತಮ್ಮಂದಿರಲ್ಲಿ ಬಿದ್ದದ್ದು ನೋಡಿ ದುಃಖವಾಗ್ತದೆ. ಕೊನೆಗೆ ನೀರಿನಲ್ಲಿ ಎಳೆದಾಗ ಒಂದು ಪಕ್ಷಿ ಹೇಳ್ತದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ನೀರು ಕುಡಿದ್ರೆ ನಿನ್ನ ತಮ್ಮಂದಿರ ಗತಿ ನಿನಗಾಗ್ತದೆ. ಧರ್ಮರಾಜ ತಲೆ ಎತ್ತಿ ನೋಡಿದ. ಪಕ್ಷಿಯನ್ನು ನೋಡಿ ಹೇಳ್ತಾನೆ, ಪಕ್ಷಿಗೆ ಇಷ್ಟು ಬುದ್ಧಿ ಇರೋದಿಲ್ಲ. ನೀ ಪ್ರಶ್ನೆ ಕೇಳೋನು ಯಾರು ಹೇಳು ಅಂತ ತಿಳ್ಕೊಂಡಂತಂದಾಗ ಆ ಪಕ್ಷಿ ಮಾಯವಾಯಿತು. ಎದುರಿಗಿನ ಗಿಡದಲ್ಲಿ ಒಳ್ಳೆ ವಿಸ್ತಾರವಾದಂಥ ಶರೀರವುಳ್ಳ ಆಜಾನುಭಾವವಾದ ಯಮಧರ್ಮರಾಜ ಅವನಿಗೆ ಕಾಣಿದ್ದಾನೆ. ಆದರೆ ಯಮಧರ್ಮರಾಜ ನಾನೊಬ್ಬ ಯಕ್ಷ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಧರ್ಮರಾಜ ಕೇಳ್ತಾನೆ, ಏನು ಮಹಾಪ್ರಶ್ನೆಗಳು ಕೇಳು. ಯಕ್ಷ ಕೇಳಿದ ಪ್ರಶ್ನೆಗೆ ಧರ್ಮರಾಜ ಉತ್ತರ ಕೊಟ್ಟ ಈ ಭಾಗಕ್ಕೆ ಯಕ್ಷ ಪ್ರಶ್ನೆ ಅಂತೇಳಿ ಸಂದರ್ಭ. ಆ ಪ್ರಶ್ನೆಗಳನ್ನು ಉತ್ತರಗಳನ್ನು ಇವತ್ತು ನಾಳೆ ಇಷ್ಟರಲ್ಲಿ ನಾವು ಯಥಾಶಕ್ತಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಸೂರ್ಯ ಉದಿತನಾಗಬೇಕು. ಸೂರ್ಯನು ಉದಿತನಾಗಬೇಕಾಗಿದ್ದರೆ ಅವನಿಗೆ ಆ ಸಾಮರ್ಥ್ಯವನ್ನು ಕೊಟ್ಟವರು ಯಾರು? ಅಂದರೆ ಪೃಥ್ವಿ ಸರಿಯಾಗಿ ತಿರುಗಬೇಕು, ಪೃಥ್ವಿಯನ್ನು ತಿರುಗಿಸ್ಬೇಕು. ಆಗ ಯಾವ ಕಡೆಗೆ ಸೂರ್ಯನ ಕಿರಣ ಬೀಳ್ತದೆ ಅಲ್ಲಿ ಹಗಲಾಗ್ತದೆ. ಈ ಪೃಥ್ವಿಯ ನಿಯಮವನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಆಗ ಧರ್ಮರಾಜ ಹೇಳ್ತಾನೆ, ಪರಮಾತ್ಮ, ಬ್ರಹ್ಮನಾಮಕನಾದ ಪರಮಾತ್ಮ, ಗುಣಪೂರ್ಣನಾದ ಪರಮಾತ್ಮ, ಆದಿತ್ಯ ಸೂರ್ಯನೇ ಮೊದಲಾದ ಎಲ್ಲ ದೇವತೆಗಳಲ್ಲಿ ಇದ್ದು ತನ್ನಾಮಕ ತನ್ನಿಯಾಮಕನಾಗಿ ತತ್ಪ್ರೇರಕನಾಗಿ ಅವರವರಿಗೆ ಅವರವರ ಕಾರ್ಯದಲ್ಲಿ ಪ್ರವರ್ತಿಸ್ತಾನೆ. ಸೂರ್ಯನ ಉದಯಕ್ಕೆ ಕಾರಣ ಶ್ರೀಹರಿ. ಓಹ್, ಭಾಳ ಚೆನ್ನಾಗಿದೆ. ಎರಡನೇ ಪ್ರಶ್ನೆ ಕೇಳು. ಸೂರ್ಯನ ಜೊತೆಗೆ ಸಂಚರಿಸುವವರು ಯಾರು? ಧರ್ಮರಾಜ ಹೇಳ್ತಾನೆ, ಸೂರ್ಯನ ಜೊತೆಗೆ ಸಂಚರಿಸುವವರು 12 ರಾಶಿಗಳ 9 ಗ್ರಹಗಳ ಅಧಿಪತಿಯಾದ ದೇವತೆಗಳು. ಆನಂತರ ಸೂರ್ಯನು ಅಸ್ತಂಗತನಾಗಲಿಕ್ಕೆ ಕಾರಣನಾರು? ಅಂದರೆ ಪೃಥ್ವಿ ಪತ್ತೆ ಮುಂದೆ ತಿರುಗಿ ಸೂರ್ಯನ ಕಡೆಗೆ ಆಗುವ ಬೆನ್ನು, ಅಲ್ಲಿ ಅದು ಸೂರ್ಯ ಅಸ್ತಂಗತನಾದಂತೆ ಕಾಣ್ತಾನೆ. ಈ ರೀತಿಯಾಗಿ ಗ್ರಹಗಳನ್ನು ನಡೆಸುವವರು ಯಾರು ಅಂತ ಕೇಳಿದಾಗ ಆ ಕಾಲದಲ್ಲಿ ಧರ್ಮನಾಮಕನಾದ ಪರಮಾತ್ಮ ಈ ಅಸ್ತಂಗತೆಯನ್ನು ತಂತ ಕೊಡ್ತಾನೆ. ಅಂದರೆ ಸೂರ್ಯೋದಯವೇ ಇರಲಿ, ಸೂರ್ಯಾಸ್ತವೇ ಇರಲಿ, ಧರ್ಮನಾಮಕನಾಗಿರ್ತಕ್ಕಂಥ ಶ್ರೀಹರಿ ಈ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾನೆ. ಅದಕ್ಕೋಸ್ಕರವೇ ಸಂಧ್ಯಾವಂದನಾದಿಗಳು ಧರ್ಮಾಚರಣೆ ಪ್ರಮುಖ ಅಂಗಗಳಾಗಿವೆ. ಸೂರ್ಯ ಆಕಾಶದಲ್ಲಿದ್ದಾನೆ, ಅಂದರೆ ಸೂರ್ಯನ ಪ್ರತಿನಿಧಿಯಾಗಿ ಉಳಿದ ಗ್ರಹಗಳು.
ಕೆಳಗೆ ಯಾಕೆ ಬೀಳೋದಿಲ್ಲ? ಅವನನ್ನು ಹಿಡಿದುಕೊಂಡು ಇಟ್ಕೊಂಡವ್ರು ಯಾರು? ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾನೆ, ಸತ್ಯ. ಸತ್ತಿ ಯತ್ ಜ್ಞಾನಾನಂದ ಸ್ವರೂಪನಾದ ಶಿವಶುಮಾರ ರೂಪಿಯಾದ ಪರಮಾತ್ಮ ಎಲ್ಲ ಗ್ರಹಗಳನ್ನು, ಸೂರ್ಯಾದಿ ಗ್ರಹಗಳನ್ನು, ಆನಂತರ ಮಂಗಳ, ಬುಧ, ಗುರ ಎಲ್ಲರನ್ನು ತನ್ನ ಕ್ರಾಂತ ವೃತ್ತದ ಒಂದು ವಿಶಿಷ್ಟವಾದ ಸಾಮರ್ಥ್ಯದಿಂದ ಅವರನ್ನು ಹಿಡಿದಿಟ್ಟಿದ್ದಾನೆ. ಆಕಾಶದಲ್ಲಿದ್ದರೂ ಅವ್ರು ಕೆಳಗೆ ಬೀಳೋದಿಲ್ಲ. ಆಗ ಮತ್ತೆ ಪುನಃ ಯಕ್ಷ ಪ್ರಶ್ನೆ ಮಾಡ್ತಾನೆ. ಈಗ 4 ಪ್ರಶ್ನೆಗಳು, 4 ಉತ್ತರಗಳು. ಸೂರ್ಯನ ಉದಯ, ಸೂರ್ಯನ ಅಸ್ತ, ಅವನ ಜೊತೆಯಲ್ಲಿದ್ದ ದೇವತೆಗಳು, ಅವನಿಗೆ ಆಧಾರನಾದ ಶ್ರೀಹರಿ ಯಾರು ಅಂತಕೊಂಡು 4 ಪ್ರಶ್ನೆಗಳು. 4 ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡ್ತಕ್ಕಂಥದ್ದು ಬ್ರಹ್ಮ, ದೇವತೆ, ಧರ್ಮ ಮತ್ತು ಸತ್ಯ ಅಂತ ತಿಳ್ಕೊಂಡಂತೇಳಿ. ಧರ್ಮನಾಮಕ ಶ್ರೀಹರಿ, ಸತ್ಯನಾಮಕ ಶ್ರೀಹರಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಆನಂತರ ಅಲ್ಲ, ಶ್ರೋತ್ರಿಯರಿಗೆ ದಾನ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಶ್ರೋತ್ರಿಯರಾಗದೇ ಇರತಕ್ಕಂಥವರಿಗೆ ದಾನ ಮಾಡಬಾರದು ಅಂತಿದೆ. ಹಾಗಾದರೆ ಶ್ರೋತ್ರಿಯರು ಅಂತಂದರೆ ಯಾರು? ಯಕ್ಷನ ಪ್ರಶ್ನೆ. ಅದಕ್ಕೆ ಇವನು ಹೇಳ್ತಾನೆ, ಶ್ರುತಿಯಿಂದ ಶ್ರೋತ್ರಿಯ. ಶ್ರುತಿ ವೇದಗಳ ಸಂಬಂಧದಿಂದ ಶ್ರೋತ್ರಿಯ. ಬ್ರಾಹ್ಮಣ ಹುಟ್ಟಿದಾಗ ಅವನಿಗೆ ಯಾವ ವರ್ಣ ಇರೋದಿಲ್ಲ. ಅಥವಾ ಜನ್ಮನ ಬ್ರಾಹ್ಮಣೋಜ್ಞೇಯ, ಬ್ರಾಹ್ಮಣ ಅಂತಷ್ಟೇ ಹೆಸರು ಇರ್ತದೆ. ಯಾವಾಗ ಉಪನಯನ ಮಾಡಿಕೊಳ್ತಾನೆ ಆವಾಗ ಅವನು ದ್ವಿಜ ಅಂತ ಅನಿಸ್ಕೊಳ್ತಾನೆ. ಯಾಕೆಂದರೆ ಉಪನಯನ 2ನೇ ಜನ್ಮ, 2 ಜನ್ಮ ಉಳ್ಳವನು. ವೇದಾಧ್ಯಯನ ಮಾಡಿದ ಮೇಲೆ ಶ್ರುತಿಯಿಂದ ಶ್ರೋತ್ರಿಯನಾಗ್ತಾನೆ. ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಿಗೆ ಮಾತ್ರ ದಾನ ಧರ್ಮ ಕೊಡಬೇಕು, ಅಂಥವನ್ನೇ ಮಾತ್ರ ದಾನ ದಕ್ಷಿಣೆಗಳನ್ನು ತೆಗೆದುಕೊಳ್ಳಿಕ್ಕೆ ಅರ್ಹ. ಉಳಿದವರು ತೆಗೆದುಕೊಂಡ್ರೆ ಪಾಪ ಬರ್ತದೆ. ಆಗ ಯಕ್ಷ ಕೇಳ್ತಾನೆ, ಶ್ರೇಷ್ಠ ಗತಿ ಪಡೆಯಬೇಕಾದ ಸಾಧನ ಯಾವುದು? ಅದಕ್ಕೆ ಧರ್ಮರಾಜನ ಉತ್ತರ ತಪಸ್ಸು. ಸತತ ಭಗವತ್ ಚಿಂತನೆಯಿಂದ ಶ್ರೇಷ್ಠ ಗತಿ ಆಗ್ತದೆ, ಅದರಲ್ಲಿ ಸಂದೇಹವಿಲ್ಲ. ಆನಂತರ ಇನ್ನೊಂದು, ಈ ತಪಸ್ಸನ್ನು ಮಾಡುವ ಸಾಮರ್ಥ್ಯ ನಮಗೆ ಯಾವಾಗ ಬರ್ತದೆ ಅಂದರೆ, 2ನೇದನ್ನು ಯಾವುದರಿಂದ ನಾವು ಪಡೆದುಕೊಳ್ಳಬಹುದು ಅಂತ. ಶ್ರೇಷ್ಠ ಗತಿಯನ್ನು ಪಡೆಯಬೇಕು ಅಂತ ಹೇಳಿದ್ರಲ್ಲ, ಆ ತಪಸ್ಸನ್ನು ಮಾಡಬೇಕಾದ್ರೆ ಯಾವ ಯೋಗ್ಯತೆ ಬೇಕು ಅಂತ 3ನೇ ಪ್ರಶ್ನೆ. ಅದಕ್ಕೆ ಉತ್ತರ ಧೃತಿ, ಧೈರ್ಯ. ಮೊದಲನೇ ಧರ್ಮ, ಮಹಾಧರ್ಮದ ಮೊದಲನೇ ಧರ್ಮ ನಾನು ಹೇಳಿದ್ದೇನೆ, ಧಾರಣೆ, ದೃಢತೆ. ನಾನು ಮಾಡಿಯೇ ತೀರ್ತೇನೆ ಅಂತ ತಿಳ್ಕೊಂಡಂತ ಅನ್ನೋ ದೃಢತೆ, ಇದರಿಂದ ತಪಸ್ಸು ಸಾಧ್ಯವಾಗ್ತದೆ. ಮನುಷ್ಯನಿಗೆ ಬುದ್ಧಿವಂತನಾಗಬೇಕಾದ್ರೆ ಅವನೇನು ಮಾಡಬೇಕು? ಯಾವ ಸಾಧನೆಯಿಂದ ಬುದ್ಧಿವಂತನಾಗ್ತಾನೆ ಮನುಷ್ಯ? ಧರ್ಮರಾಜ ಕೊಟ್ಟ ಉತ್ತರ, ಹಿರಿಯರ ಸೇವೆಯಿಂದ, ಗುರುಗಳ ಸೇವೆಯಿಂದ. ಗುರುಗಳ ಸೇವೆಯಿಂದ ಏನೊಂದು ಬುದ್ಧಿ ಬರ್ತದೆ ಅದು, ಯಾಕೆಂದರೆ ಪರಮಾತ್ಮ ಎಲ್ಲರಿಗೂ ಬುದ್ಧಿ ಕೊಟ್ಟಿದ್ದಾನೆ. ಆದರೆ ಬುದ್ಧಿ ಅನ್ನೋದು ಒಂದು ವಜ್ರ,
ರತ್ನ ಇದ್ದ ಹಾಗೆ, ಸಾಣೆ ಹಿಡಿಯಬೇಕಾಗ್ತದೆ. ಆ ಸಾಣೆ ಹಿಡಿಯತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಜ್ಞಾನವೃದ್ಧರು ಇಲ್ಲ ಗುರುಗಳು. ಅವರ ಸೇವೆ ಮಾಡದೇ ಹೊರತು ಬುದ್ಧಿ ಬರೋದಿಲ್ಲ. ಗುರುಗಳ ಸೇವೆ ಮಾಡದೇ ಹೊರತು ಸರಿಯಾದ ಬುದ್ಧಿ ಸರ್ವಥಾ ಬರೋದಿಲ್ಲ. ಧರ್ಮರಾಜ ಕೊಟ್ಟಿರ್ತಕ್ಕಂಥ ಉತ್ತರ. ಯಕ್ಷ ಕೇಳ್ತಾನೆ, ಕೆಳಗೆ ಬೀಳುವ ವಸ್ತುಗಳಲ್ಲಿ ಯಾವುದು ಶ್ರೇಷ್ಠ? ಅವನು ಹೇಳ್ತಾನೆ, ಕೆಳಗೆ ಬೀಳೋದು ಮಾವಿನ ಹಣ್ಣಿನ ಹಣ್ಣು ಕೆಳಗೆ ಬೀಳ್ತವೆ, ಹೂವು ಕೆಳಗೆ ಬೀಳ್ತವೆ. ಆದರೆ ಕೆಳಗೆ ಬೀಳೋದ್ರಲ್ಲಿ ಶ್ರೇಷ್ಠವಾದದ್ದು ಮಳೆ, ವೃಷ್ಟಿ. ಕೆಳಗೆ ಬಿದ್ದು ಎಲ್ಲ ಜಗತ್ತಿನ ಜನರಿಗೆ ಒಂದು ಜೀವನವನ್ನು ಕೊಡ್ತದೆ. ತಾನು ಬಿದ್ದರೂ ಕೂಡ ಭೂಮಿಯಲ್ಲಿ ಹೋಗುವ ವಸ್ತುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಯಕ್ಷನ ಪ್ರಶ್ನೆ. ಭೂಮಿಯಲ್ಲಿ ಇಲಿಗಳು ಹೋಗ್ತವೆ, ಹುಳಗಳು ಹೋಗ್ತವೆ. ಆದರೆ ಅವನು ಹೇಳ್ತಕ್ಕಂಥ ಮಾತು ಅಂತಕೊಂಡಂತಂದರೆ, ಕೆಳಗೆ ಹೋಗುಗಳಲ್ಲಿ ಬೀಜಗಳೇ ಶ್ರೇಷ್ಠ. ಯಾಕೆ? ಬೀಜ ಕೆಳಗೆ ಹೋದಷ್ಟು ಮೇಲೆಯೂ ಬರ್ತವೆ. ಎಷ್ಟು ಆಳವಾದ ಬೇರುಗಳು ಅಷ್ಟು ಎತ್ತರವಾದ ಮರ. ಆನಂತರ ನಿಂತವುಗಳಲ್ಲಿ ಶ್ರೇಷ್ಠ ಯಾವುದು? ಮನುಷ್ಯನು ನಿಲ್ತಾನೆ, ನಾಯಿಯೂ ನಿಲ್ತದೆ, ಮರವೂ ನಿಲ್ತದೆ, ಪರ್ವತಗಳು ನಿಲ್ಲುತ್ತವೆ. ಆದರೆ ನಿಲ್ಲುವವರಲ್ಲಿ ಹಸು ಬಹಳ ಶ್ರೇಷ್ಠವಾದದ್ದು, ಆಕಳು ಅತ್ಯಂತ ಶ್ರೇಷ್ಠವಾದದ್ದು. ಎಷ್ಟು ಸುಂದರವಾದ ಉತ್ತರಗಳಿವೆ, ನೆನಪು ಇಟ್ಕೊಳ್ಳಿ ಬುದ್ಧಿವಂತ ಧರ್ಮರಾಜನಲ್ಲಿ. ಆನಂತರ ಮಾತನಾಡುವವುಗಳಲ್ಲಿ ಶ್ರೇಷ್ಠ ಯಾವುದು? ಮಾತನಾಡುವವುಗಳಲ್ಲಿ ಪುತ್ರ ಶ್ರೇಷ್ಠ, ಮಗ ಅಂದರೆ ಮಗಳು ಇಬ್ಬರು ಶ್ರೇಷ್ಠರು. ಅವರ ಬಾಲ್ಯದ ಮಾತುಗಳನ್ನು ಕೇಳಿದ ಸಂತೋಷ ಪಡದೇ ಇದ್ದ ಜಗತ್ತಿನಲ್ಲಿ ಮನುಷ್ಯರೇ ಇಲ್ಲ. ಇವತ್ತು ನನ್ನ ಮಗಳು ಅಪ್ಪ ಅಂತ ತಿಳ್ಕೊಂಡಂತ ಹೇಳಿ, ಅಂದ ಅಂತ ತಿಳ್ಕೊಂಡಂತ ಮಾತನ್ನು ಮನೆಯವರನ್ನು 1000 ಸಲ ಹೇಳ್ತಾರೆ. ಅಷ್ಟು ಅಪರೂಪ. ಯಾಕಂದರೆ ಮಾತು ಬರುವುದು ಭಗವಂತ ಅನುಗ್ರಹದಿಂದ. ಒಂದೊಂದಕ್ಕೆ ಅನೇಕ ಮಾತುಗಳು ಹೇಳಬೇಕಾಗಿದೆ. ಒಟ್ಟು ನಮಗೆ ಹುಟ್ಟಿದ ಮಕ್ಕಳು ಮಾತು ಆಡುವವರಲ್ಲಿ ಅವರೇ ಶ್ರೇಷ್ಠರು. ಆನಂತರ ಇಂದ್ರಿಯ ಮೂಲಕ ವಿಷಯಗಳನ್ನು ಅನುಭವಿಸುವ ಮತ್ತು ಬುದ್ಧಿವಂತನಾಗಿರುವ, ಜನರಿಂದ ಆದರಣೀಯನಾದ, ಒಬ್ಬ ವ್ಯಕ್ತಿ ಸರ್ವಭೂತಗಳಿಂದ ಮರ್ಯಾದೆಯನ್ನು ಪಡೆದಿದ್ದರೂ ಕೂಡ ಉಸಿರಾಡಿಸುತ್ತಿದ್ದ ವ್ಯಕ್ತಿಗಳಲ್ಲಿ ಯಾರು ಶ್ರೇಷ್ಠ? ಮನುಷ್ಯರು ಉಸಿರಾಡಿಸ್ತಾರೆ, ಆನಂತರ ಮೀನು ಉಸಿರಾಡಿಸುತ್ತದೆ, ನಾಯಿ ಉಸಿರಾಡಿಸುತ್ತದೆ. ಯಾವುದು ಉಸಿರಾಡಿಸುವವರಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ಕೇಳಿದಾಗ, ಇಂದ್ರಿಯ ಮೂಲಕ ನಮಗೆ ವಿಷಯಗಳನ್ನು ಅನುಭವಿಸುವಂತೆ ಮಾಡತಕ್ಕಂಥವ್ರು ಇಂದ್ರಿಯಾಭಿಮಾನಿ ದೇವತೆಗಳು. ಆನಂತರ ಜಗತ್ತಿನಲ್ಲಿ ಜನರಿಂದ ಪೂಜಿಸಲ್ಪಡುವವರು ಅತಿಥಿಗಳು. ಆನಂತರ ಪಂಚಮಹಾಭೂತಗಳಿಂದ
ಆಧರಿಸಲ್ಪಡುವವರು ಮನುಷ್ಯರು, ಭೃತ್ಯರು, ಸೇವಕರು, ಮನೆಯಲ್ಲಿರ್ತಕ್ಕಂಥವರು. ಆನಂತರ ಎಲ್ಲ ಭೂತಗಳಿಂದ ಗೌರವಿಸಲ್ಪಡ್ತಕ್ಕಂಥ ವ್ಯಕ್ತಿಗಳು ಪಿತೃಗಳು ಮತ್ತು ಜೀವಾತ್ಮ. ಅಥವಾ ಪರಮಾತ್ಮ. ಉಸಿರಾಡಿಸುತ್ತಿದ್ದರೂ ಕೂಡ ನಿಷ್ಪ್ರಯೋಜಕ ವ್ಯಕ್ತಿ ಯಾರು? ಅವನು ಮೃತನಾದಂತೆ. ಉಸಿರಾಟ ಇದೆ ಆದರೆ ಸತ್ತೋಗಿದ್ದಾನೆ. ಅಂಥವನು ಯಾರು? ಅಂಥವನು ಯಾರು ಅಂತಿಕೊಂಡಂತಂದರೆ ಇಂದ್ರಿಯಾಭಿಮಾನ ದೇವತೆಗಳನ್ನು, ಅಗ್ನಿ ಸಮಾನರಾಗಿ ಬಂದಿರತಕ್ಕಂತಹ ಅತಿಥಿಗಳನ್ನು, ಮನೆಯಲ್ಲಿರುವ ತಮಗೆ ಸಹಾಯ ಮಾಡತಕ್ಕಂಥ ಭೃತ್ಯರನ್ನು, ಪಿತೃದೇವತೆಗಳನ್ನು ಹಾಗೂ ಪರಮಾತ್ಮನನ್ನು ಯಾರು ಆಧರಿಸುವುದಿಲ್ಲವೋ, ಮರ್ಯಾದೆಯಿಂದ ಕಾಣುವುದಿಲ್ಲವೋ, ಅವರ ಉಪಕಾರವನ್ನು ಸ್ಮರಿಸುವುದಿಲ್ಲವೋ, ಆ ವ್ಯಕ್ತಿಗಳು ಜೀವಂತ ಇದ್ದರೂ ಕೂಡ ಸತ್ತವರಿಗೆ ಸಮಾನ. ಸತ್ತಂತೆ ದೇವರಿಗೆ ಮರ್ಯಾದೆ ಕೊಡದೇ ಇದ್ದ ವ್ಯಕ್ತಿ ಜೀವಂತ ಇದ್ದ ಪ್ರಯೋಜನವಿಲ್ಲ. ಅದೇ ರೀತಿಯಾಗಿ ಪಿತೃಗಳಿಗೆ, ಅತಿಥಿಗಳಿಗೆ, ತನಗೆ ಸಹಾಯ ಮಾಡತಕ್ಕಂಥ ಭೃತ್ಯರಿಗೆ, ತಮಗೆ ಉಪಕಾರಕರಾಗಿರ್ತಕ್ಕಂಥ ದೇವತೆಗಳಿಗೆ ಯಾವ ವ್ಯಕ್ತಿ ಮರ್ಯಾದೆ ಕೊಡೋದಿಲ್ಲ, ಅವರವರ ಯೋಗ್ಯತಾನುಸಾರವಾದ ರೀತಿಯಲ್ಲಿ ಅವರ ಉಪಕಾರವನ್ನು ಸ್ಮರಿಸೋದಿಲ್ಲ, ಆ ವ್ಯಕ್ತಿ ಜೀವಿತ ಇದ್ದರೂ ಕೂಡ ಸತ್ತವನಂತೆ, ನಿರುಪಯುಕ್ತ. ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಭೂಮಿಯಗಿಂತ ಭಾರವಾದ ವಸ್ತು ಯಾರು? ಭಾರ ಅಂತಂದರೆ ಇಲ್ಲಿ ಹೆಚ್ಚು ಆದರಣೀಯ ಅಂತ ಅರ್ಥ ಇಟ್ಕೊಳ್ಬೇಕು, ತೂಕದಲ್ಲೇ ಅಲ್ಲ. ಆಕಾಶಕ್ಕಿಂತಲೂ ಎತ್ತರವಾದ ವಸ್ತು ಯಾವುದು? ಆಕಾಶಕ್ಕಿಂತಲೂ ಎತ್ತರವಾದದ್ದು. ಗಾಳಿಗಿಂತಲೂ ವೇಗವಾಗಿ ಹೋಗುವ ವಸ್ತು ಯಾವುದು? ಮನುಷ್ಯರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥವ್ರು ಯಾರು? ಉತ್ತರ ಹೇಳ್ತೀರಾ ನೀವು? ಭೂಮಿಗಿಂತಲೂ ಭಾರವಾದವರು ಅಂದರೆ ಆದರಣೀಯರಾದವರು ತಾಯಿ. ಭೂಮಿಗಿಂತಲೂ ಹೆಚ್ಚು ಮಹತ್ವಪೂರ್ಣವಾಗಿರ್ತಕ್ಕಂಥವಳು. ಆನಂತರ ಆಕಾಶಕ್ಕೂ ಎತ್ತರವಾದಂಥವನು ನಮಗೆ ನಮ್ಮ ತಂದೆ, ಸರ್ವಶ್ರೇಷ್ಠ. ಅವನು ಹೇಗಿದ್ದರೂ ನಮ್ಮಪ್ಪ. ಗಾಳಿಗಿಂತಲೂ ಹೆಚ್ಚು ವೇಗವಾಗಿ ಹೋಗುವ ವಸ್ತು ಯಾವುದು? ಮನಸ್ಸು. ಆನಂತರ ಮನುಷ್ಯರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ವಸ್ತು ಯಾವುದು? ಅನಂತ ಜೀವರಾಶಿಗಳಿಗಿಂತಲೂ ಹೆಚ್ಚು ಸಂಖ್ಯೆಯಲ್ಲಿದೆ. ಹೇಳ್ತೀರಾ? ಇದಿಷ್ಟು ಹೇಳ್ತಾನೆ. ಚಿಂತೆ. ಚಿಂತೆಗಳು. ಒಬ್ಬ ಮನುಷ್ಯ ಇದ್ರೆ 1000 ಚಿಂತೆ. ಅನಂತ ಮನುಷ್ಯರಿಗೆ ಅನಂತ 1000 ಪಟ್ಟು ಹೆಚ್ಚು ಅನಂತ ಚಿಂತೆಗಳು ಮನುಷ್ಯರಿಗಿಂತ ಹೆಚ್ಚಾಗಿವೆ. ಭೂಮಿಗಿಂತ ತಾಯಿ ಶ್ರೇಷ್ಠ, ಆಕಾಶಕ್ಕಿಂತ ಅಪ್ಪ ಶ್ರೇಷ್ಠ, ಮನಸ್ಸಿಗಿಂತ ಗಾಳಿಗಿಂತಲೂ ವೇಗವಾಗಿ ಮನಸ್ಸು ಮುಂದುವರಿಯುತ್ತದೆ. ಮನಸ್ಸು, ಚಿಂತೆಗಳು ಮನುಷ್ಯರ ಸಂಖ್ಯೆಗಳಿಗಿಂತಲೂ ಹೆಚ್ಚಾಗಿವೆ. ಇವೆಲ್ಲ ಬರೆದುಕೊಂಡಿಟ್ಕೊಳ್ಳಿ. ಮಲಗಿ ನಿದ್ದೆ ಮಾಡ್ತಾ ಇದ್ದರೂ ಯಾವುದು ಕಣ್ಣು ಮುಚ್ಚೋದಿಲ್ಲ.
ಮछली ಯಾವುದು ಜನ್ಮ ತೆಗೆದುಕೊಂಡು ಅಲುಗಾಡೋದಿಲ್ಲ, ಹುಟ್ಟಿರ್ತದೆ ಅದು ಅಲುಗಾಡೋದಿಲ್ಲ. ಯಾವ ವಸ್ತುವಿಗೆ ಹೃದಯ ಇಲ್ಲ, ವೇಗದಲ್ಲಿರುವಾಗ ಯಾವುದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಮಲಗಿರುವಾಗಲೂ ಕಣ್ಣು ಮುಚ್ಚದೇ ಇರುವ ಪ್ರಾಣಿ ಮೀನು. ಜನ್ಮ ತಾಳಿದರೂ ಕೂಡ ಅಲುಗಾಡೋದಿಲ್ಲ. ಯಾವುದು? ಮೊಟ್ಟೆ, ತತ್ತಿ, ಅಂಡ. ತಾಯಿ ಹೊಟ್ಟೆಯಿಂದ ಹುಟ್ಟಿರ್ತದೆ, ಆದರೆ ಚಲವನ್ನೇ ಇಲ್ಲ. ಯಾವುದಕ್ಕೆ ಹೃದಯ ಇಲ್ಲ? ಕಲ್ಲಿಗೆ ಹೃದಯ ಇಲ್ಲ. ಕಲ್ಲಿಗೆ ಹಾರ್ಟ್ ಇದೆಯಾ? ವೇಗವಾದಷ್ಟು ಇನ್ನೂ ಹೆಚ್ಚು ಬೆಳೆಯುತ್ತದೆ ಯಾವುದು? ನದಿ. ನದಿ ಎಷ್ಟು ಹೆಚ್ಚು ವೇಗವಾಗಿ ಹೋಗ್ತದೆ ಅಷ್ಟು ದೂರ ಬೆಳೀತಾ 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 ಹೋಗ್ತದೆ. ಪ್ರಯಾಣದಲ್ಲಿ ನಮಗೆ ಮಿತ್ರ ಯಾರು? ಯಾತ್ರೆಯಲ್ಲಿರುವಾಗ ನಮಗೆ ಮಿತ್ರರು ಯಾರು? ಮನೆಯಲ್ಲಿ ನಮಗೆ ಮಿತ್ರರು ಯಾರು? ರೋಗಿಯಾದವನಿಗೆ ಮಿತ್ರರು ಯಾರು? ಮೃತನಾದವನಿಗೆ ಮಿತ್ರ ಯಾರು? ಮಿತ್ರ ಅಂತಂದರೆ ಸಹಾಯ ಮಾಡ್ತಕ್ಕಂಥವನು ಅಂತ ಅರ್ಥ. ಪ್ರಯಾಣದಲ್ಲಿ ಮಿತ್ರ ಯಾರು ಅಂತ ತಿಳ್ಕೊಂಡಂತಂದರೆ, ಒಂದು ಉತ್ತರ, ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆಗೆ ಇದ್ದವನೇ ಮಿತ್ರ. ಅವನಿಗೆ ಪರಿಚಿತ ಇರಲಿ ಅಪರಿಚಿತ ಇರಲಿ ಏನೇ ಇರಲಿ ನಮಗೆ ಸಹಾಯಕನಾಗ್ತಾನೆ. ಇನ್ನು ಒಬ್ಬನೇ ಪ್ರಯಾಣ ಮಾಡ್ತಾ ಇದ್ದರೆ ಪ್ರಯಾಣದಲ್ಲಿಯೂ ಕೂಡ ಮಿತ್ರ ನಮ್ಮ ವಿದ್ಯೆ. ಯಾಕೆ? ವಿದ್ಯೆ ಎಲ್ಲಿ ಹೋದರೂ ಮರ್ಯಾದೆ ಇದೆ ಅದಕ್ಕೆ. ವಿದ್ಯಾವಂತ ಎಲ್ಲಿ ಹೋದರೂ ಏನಾದರೂ ಕೆಲಸ ಹುಡ್ಕೊಳ್ತಾನೆ. ಆ ನಂತರ ಮನೆಯಲ್ಲಿ ನಮ್ಮ ಮಿತ್ರ ಯಾರು? ಮನೆಯಲ್ಲಿ ನಮ್ಮ ಮಿತ್ರ ನಮ್ಮ ಎಲ್ಲ ಯೋಗಕ್ಷೇಮ ನೋಡಿಕೊಳ್ಳುವ ನಮ್ಮ ಪತ್ನಿ, ಹೆಂಡತಿ. ಮನೆಯಲ್ಲಿ ನನ್ನ ಮಿತ್ರ ನನ್ನ ಹೆಂಡತಿ. ಇಲ್ಲೇ ಎದುರು ಬಂದದಕ್ಕೋಸ್ಕರ ಹೇಳ್ತದೆ. ಇಲ್ಲ, ಧರ್ಮರಾಜ ಕೊಟ್ಟ ಉತ್ತರ ಇದು, ನನ್ನ ಉತ್ತರ ಅಲ್ಲ. ಮನೆಯಲ್ಲಿ ಯಾವಾಗಲೂ ಹೆಂಡತಿ ನನ್ನ ಮಿತ್ರಳಾಗಿರ್ತಾಳೆ. ರೋಗಿಯಾದವನಿಗೆ ಮಿತ್ರ ಯಾರು? ವೈದ್ಯ. ಅವನೇ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮರಣ ಹೊಂದಿದವನಿಗೆ ಮಿತ್ರರು ಯಾರು? ದಾನ. ದಾನ ಕೊಟ್ಟ ಪುಣ್ಯ ನಮಗೆ ಯಮಲೋಕದ ದಾರಿಯಲ್ಲಿ ಹೆಚ್ಚೆಚ್ಚಿಗೂ ಬೀಳ್ತದೆ. ವೈತರಣಿ ನದಿ ಬರ್ತದೆ, ಅದರಲ್ಲಿ ಮಾಂಸ, ರಕ್ತ, ಕೀವು, ಮಲ, ಮೂತ್ರ ಎಲ್ಲ ಹೊಲಸು ತುಂಬಿದೆ. ಅದರಲ್ಲಿ ಒಯ್ದು ಹಾಕ್ತಾರೆ. ಅದರ ದಂಡೆಯಲ್ಲಿ ನೌಕೆ ಇರ್ತದೆ. ಬೇಡಪ್ಪ, ನಾನು ಅದರಲ್ಲಿ ಹಾಕಬೇಡ, ನೌಕೆಯಲ್ಲಿ ನಾನು ದಾಟಿಸ್ತೀರಾ ಪ್ಲೀಸ್ ಅಂತ ಕೇಳಿದ್ರೆ ಹೇಳ್ತಾರೆ, ಹಣ ಕೊಡು. ಎಲ್ಲ ಹಣ ಅಲ್ಲಿ ಬ್ಯಾಂಕ್ನಲ್ಲಿ ಇಟ್ಟು ಬಂದಿದ್ದೀನಿ. ಅದು ನಡೆಯೋದಿಲ್ಲಪ್ಪ. ದಾನ ಕೊಟ್ಟು ಪುಣ್ಯ ಅಂತ ಹಣ ಇದೆಯಾ ನಿನ್ನ ಹತ್ರ? ಗೋದಾನ ಮಾಡಿದ ಪುಣ್ಯ ಇದೆಯಾ? ಅದಕ್ಕೋಸ್ಕರವೇ ಗೋದಾನದ ವೈಶಿಷ್ಟ್ಯ ಇದೆ. ಗೋದಾನ ಮಾಡಿದರೆ ಯಮನ ಮಾರ್ಗದಲ್ಲಿ ನಮ್ಗೆ ಯಾವ ಬಿಡಿಯೂ ಆಗೋದಿಲ್ಲ, ವಿಶೇಷವಾಗಿ ವೈತರಣಿ ದಾಟುವಾಗ. ಒಂಟಿಯಾಗಿ ಒಬ್ಬನೇ ಸಂಚಲನ ಮಾಡ್ತಾನೆ.
ಯಾರಪ್ಪ? ಸತ್ತು ಪುನಃ ಹುಟ್ಟೋರು ಯಾರು? ಚಳಿಯನ್ನು ಯಾವುದರಿಂದ ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕಾಗ್ತದೆ? ಜಗತ್ತಿನಲ್ಲಿ ಅತಿ ದೊಡ್ಡ ಸ್ಥಳ ಯಾವುದು? ಧರ್ಮರಾಜನ ಉತ್ತರ, ಒಂಟಿಯಾಗಿ ಹೋಗ್ತಕ್ಕಂಥವನು ಸೂರ್ಯ ಮಾತ್ರ. ಇಲ್ಲ ಜೊತೆಗೆ ದೇವತೆಗಳು ಹೋಗ್ತಾರೆ ಅಂತ ಆರಂಭದಲ್ಲಿ ಹೇಳಿದ್ರಲ್ಲ, ಆರಂಭದಲ್ಲಿ ದೇವತೆಗಳು ಹೋಗ್ತಾರೆ. ಹೇಗೆ ಒಂದು ಪ್ರಖರತೆ ಆಗ್ತದೆ ಎಲ್ಲ ದೂರ ತರೆದು ಬಿಡ್ತಾರೆ ದೇವತೆಗಳು. ಒಬ್ಬ ಒಂಟಿಯಾಗಿ ತನ್ನ ಕಾರ್ಯವನ್ನು ಮಾಡಬೇಕಾಗ್ತದೆ. ಯಾವುದು ಸತ್ತು ಹುಡ್ತದೆ? ಯಾವುದು? ಚಂದ್ರ. ಅಮಾವಾಸ್ಯೆ ದಿನ ಮುಗಿದೋಯ್ತು, ಸಣ್ಣ ಹಾಕೋತ ಅಮಾವಾಸ್ಯೆ ದಿವಸ ಸೂರ್ಯನ ಜೊತೆ ಹೋಗ್ಬಿಡ್ತಾನೆ, ಅವನು ಸತ್ತು ಹೋದಂತೆ. ಮತ್ತೆ ಪ್ರತಿಪದ ಸಣ್ಣ ಗೆರೆಯಾಗಿ ಹುಟ್ಟುತ್ತಾನೆ. ಅಂದರೆ ಪೃಥ್ವಿಯ ಭ್ರಮಣೆ ರೂಪವಾಗಿ ಚಂದ್ರ ಗ್ರಹ ಹಾಗೆ ಕಾಣ್ತದೆ. ಇನ್ನು ಚಳಿಗೆ ಔಷಧಿ ಬೆಂಕಿ. ಹೀಟರ್ ಇದ್ದರೆ ರೂಮೆಲ್ಲ ಬೆಚ್ಚಗಾಗಿರ್ತದೆ. ಇಲ್ಲ ಬೆಂಕಿ ಹತ್ರ ಕೂತ್ಕೊಂಡು ಕಾಲುಗಳನ್ನು ಕಾಯಿಸ್ಕೋಬಹುದು. ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಯಾವುದು? ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು ಭೂಮಿ ಅಥವಾ ಸ್ಪೇಸ್. ಎಲ್ಲಿ ಹೋದರೂ ಕೂಡ ಭೂಮಿ ಇದ್ದೇ ಇದೆ. ಭೂಮಿ ಅಂದರೆ ಸ್ಪೇಸ್ ಇದ್ದೇ ಇದೆ. ನಿಮಗೆ ನಾನು ಪ್ರಶ್ನೆ ಮಾಡಿ ಉತ್ತರ ಕೇಳುವಷ್ಟು ವೇಳೆಯನ್ನು ನಾನೇ ಬೇಗ ಉತ್ತರ ಹೇಳ್ತಾ ಇದ್ದೇನೆ. ಒಂದು ಪದದಿಂದ ಧರ್ಮದ ರಹಸ್ಯ ಹೇಳಿ. ಒಂದು ಪದದಿಂದ ಕೀರ್ತಿಯ ರಹಸ್ಯ ಹೇಳಿ. ಒಂದು ಪದದಿಂದ ಸ್ವರ್ಗದ ರಹಸ್ಯ ಹೇಳಿ. ಒಂದು ಪದದಿಂದ ಸುಖದ ರಹಸ್ಯ ಹೇಳಿ. ಯಾವ ಒಂದು ಪದದಿಂದ ಧರ್ಮದ ವೈಶಿಷ್ಟ್ಯ ಗೊತ್ತಾಗ್ತದೆ? ಧರ್ಮದ ರಕ್ಷಣೆ ಯಾವುದರಿಂದ ಆಗ್ತದೆ? ಉತ್ತರ ದಕ್ಷತೆ. ಮನುಷ್ಯನಿಗೆ ನಾನು ಮಾಡಿಯೇ ತೀರ್ತೇನೆ, ಎಂದಿಗೂ ಇದನ್ನು ಬಿಡೋದಿಲ್ಲ ಅಂತಿಕೊಂಡಂತನ್ನೋ ವ್ಯಕ್ತಿ ಮಾತ್ರ ಧಾರ್ಮಿಕನಾಗಿರ್ತಾನೆ. ಇವತ್ತು ಬಿಟ್ಟೆ, ನಾಳೆ ನೋಡ್ತೇನೆ, ನಾಡಿದ್ದು ಬಿಡ್ತೇನೆ, ಮತ್ತೊಂದು ದಿವಸ ಬಿಡ್ತೇನೆ ಅಂತಕ್ಕಂಥ ವ್ಯಕ್ತಿ ಧಾರ್ಮಿಕನಲ್ಲ. ಒಂದೇ ಒಂದು ಪದದಿಂದ ಕೀರ್ತಿಯ ರಹಸ್ಯವನ್ನು ಹೇಳಿ. ದಾನ. ಅನ್ನದಾನ ಮಾಡಿದರೆ, ಹಣ ದಾನ ಮಾಡಿದರೆ, ಗೋದಾನ ಮಾಡಿದರೆ, ಏನಪ್ಪ ಇಷ್ಟು ಮಾಡ್ದ ಅಂತಕೊಂಡಂತೇಳಿ ಜನರು ಅವನ ಕೀರ್ತಿಯನ್ನು ಜಗತ್ತಿನಲ್ಲಿ ಹರಡಿಸುತ್ತಾರೆ. ಒಂದೇ ಒಂದು ಪದದಿಂದ ಸ್ವರ್ಗದ ಪರಿಭಾಷೆ ಸತ್ಯ. ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ಧರ್ಮಾಚರಣೆ ಅಂದರೆ ಸತ್ಯ. ಸಜ್ಜನರಿಗೆ ಹಿತಕರವಾದ ಆಚರಣೆ ಅಂದರೆ ಸತ್ಯ. ಈ ರೀತಿ ಸ್ವಧರ್ಮಾಚರಣೆಯಲ್ಲಿರ್ತಕ್ಕಂಥ ವ್ಯಕ್ತಿ ಎಂದಿಗೂ ನರಕವನ್ನು ಹೊಂದೋದಿಲ್ಲ. ಸುಖದ ಒಂದು ಪದ ಹೇಳಿ. ಶೀಲವೇ ಸುಖದ ಒಂದು ಪದ. ಯಾವನು ಒಳ್ಳೆ ಸಚ್ಚರಿತ್ರನಾಗಿರ್ತಾನೆ ಅವನು ಯಾವಾಗಲೂ ಸುಖಿಯಾಗಿರ್ತಾನೆ. ಯಾವನ ಚಾರಿತ್ರ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಗಳಿವೆ ಅಂಥ ವ್ಯಕ್ತಿ ಎಂದಿಗೂ ಸುಖಿಯಾಗೋದಿಲ್ಲ. ಉಳಿದ ಪ್ರಶ್ನೆ ಉತ್ತರ 1 ಗಂಟೆ ಆಯ್ತಲ್ಲ, ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ.
ಯಾಕೆಂದ್ರೆ ಪ್ರವಚನದಲ್ಲಿ ಸಮಯ ಹತ್ಕೊಳ್ಳಿ ಹೇಳು ಅಂತ ನಾವು ಕೆಲವು ವಿದ್ಯಾರ್ಥಿಗಳನ್ನ ಕುಡಿಸ್ಕೊಂಡಿರ್ತೇನೆ. ಅವ್ರು 95 ಆದ ಕ್ಷಣಕ್ಕೆ ಚಾಲು ಮಾಡ್ತಾರೆ ಸೂಚನೆ ಮಾಡಲಿಕ್ಕೆ. ಇರಲಿ, ಈಗ 55 ನಿಮಿಷಕ್ಕಿಂತ 1 ಗಂಟೆ ಆಗ್ತಾ ಬಂದಿದೆ. ಉಳಿದ ಪ್ರಶ್ನೆಗಳ ಉತ್ತರವನ್ನು ನಾಳೆ ತಿಳಿದುಕೊಳ್ಳೋಣ. ಆದರೆ ಬರೆದಿಟ್ಟುಕೊಳ್ಳಿ, ಕೇಳಿ ಒಂದು ಸಲ ಮಾಡಿದ್ರೆ ಮರ್ತೋಗ್ತದೆ. ಒಂದು ಲೀಸ್ಟ್ ಮಾಡಿ, ಜೀವನದಲ್ಲಿ ಅವುಗಳನ್ನು ತನ್ನಿ. ಯಮಧರ್ಮರಾಜ ಬಹಳ ಬುದ್ಧಿವಂತ, ಸೂಕ್ಷ್ಮವಾದ ಧರ್ಮವುಳ್ಳವನು, ಧರ್ಮಜ್ಞಾನವುಳ್ಳವನು. ಅವನು ಈ ಉತ್ತರಗಳನ್ನು ಕೊಡ್ತಾ ಇದ್ದಾನೆ. ಉಳಿದ ಉತ್ತರಗಳನ್ನು ನಾಳೆ ನೋಡಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯಗದ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ, ರೋಗಾನ್ಮೇ ನಾಶಯಾಶೇಷ ನಾಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.